ಹಲೋ ನಮಸ್ಕಾರ. ನೋಡ್ರಿ ಈಗ ನಾವು ಲಾಗ್ ಸ್ಟಾರ್ಟ್ ಮಾಡೀವಿ ನೋಡ್ರಿ. ಈಗ ನೋಡ್ರಿ ಮುಂಜಾಳೆದ್ದು ಅಡುಗೆ ಮಾಡ್ಲಕತ್ತೀವ್ರಿ. ಇದು ಡಿಫ್ರೆಂಟ್ ಒಂದು ಬಟಾಟಿ ಪಲ್ಯ ಮಾಡಾಕತ್ತೀನಿ ರೀ. ನೋಡ್ರಿ ಈ ಸದ್ದ ಫಸ್ಟ್ ಎಣ್ಣೆಯಾಗ ಕರ್ಕೊಳಕತ್ತೀನಿ ನೋಡ್ರಿ. ಇವಕ್ಕೆ ಈ ಸೇಪ್ ಹೋಳ್ಕೊಂಡಿನಿ ರೀ, ಉದ್ದದ ಕರಿ ಅದರೊಳಗೆ ಎರಡು ಹೋಳು ಮಾಡೀನಿ ನೋಡ್ರಿ. ಈ ಥರ ಹೋಳ್ಕೊಂಡು ಈ ಥರ ಕರಿಬೇಕು ನೋಡ್ರಿ. ಇವು ಕರ್ಕೊಂಡು ಎಣ್ಣೆಯಾಗ ಫ್ರೈ ಮಾಡಿ ತೆಗಿಬೇಕ್ರಿ. ಇವಕ್ಕೆ ಮೊದಲು ಈ ಥರ ಎಣ್ಣೆಗೆ ಒಂದು ಸ್ವಲ್ಪ ಬೇಯ್ದು ಫ್ರೈ ಮಾಡಿ ಚಿಪ್ಸ್ ಹೆಂಗೆ ಮಾಡ್ತೀವಲ್ರಿ, ಕರದು ತೆಗಿತೀವಲ್ರಿ, ಆ ಥರ ಇವಕ್ಕೆ ಮೆತ್ತಗಾಗತ್ತನ ಇದ್ರೊಳಗೆ ಕರಿಬೇಕು ನೋಡ್ರಿ. ಕರದು ತೆಗಿಬೇಕ್ರಿ ನೋಡ್ರಿ. ಈ ಥರ ಕರೆದು ಇಟ್ಕೊಂಡಿನಿ ರೀ ಸೈಡಿಗೆ ರೀ. ಈ ಸದ್ದ ಪಾನೆ ಹೊಡ್ಲಿಕತ್ತೀನಿ ನೋಡ್ರಿ. ಜೀರಿಗೆ ಸಾಸ್ಮಿ ಕೊರ್ಬೇವು ಹಾಕಿನ್ರಿ. ಈ ಸದ್ದ ಒಂದೆರಡು ಉಳ್ಳಾಗಡ್ಡಿ, 2-3 ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಒಂದು ಟಮಾಟಿಕಾಯಿ ತೊಗೊಂಡಿನಿ ರೀ. ಸಣ್ಣಗೆ ಉಳ್ಕೊಂಡಿನಿ ರೀ. ಈ ಸದ್ದ ಇದ್ರೊಳಗೆ ಪಾನಿ ಹಾಕೋದು ನೋಡ್ರಿ. ಉಳ್ಳಾಗಡ್ಡಿ ಟಮಾಟಿ ಪಾನಿ ಹಾಕೋದ್ರಿ ನೋಡ್ರಿ. ಈಗ ಉಳ್ಳಾಗಡ್ಡಿ ಟಮಾಟಿ ಹಾಕೊಂಡ್ಯಾರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಭಾಳ ಚಂದ ಆಗ್ತದ್ರಿ ಈ ಥರ ಮಾಡ್ಕೊಂಡ್ರಿ ಚಪಾತಿ ಒಳಗೆ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ. ಈ ಥರ ಬಟಾಟಿ ಪಲ್ಯ ರೀ, ಈಸಿಯಾಗಿ ಬಟಾಟಿ ಪಲ್ಯ ರೀ. ಇದು ಜಲ್ದಿ ಆಗಂಥದ್ದು ಬಟಾಟಿ ಪಲ್ಯ ನೋಡ್ರಿ. ಇದು ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈಗ ಉಪ್ಪು ಹಾಕೊಂಡೇನ್ರಿ. ಚಂದಾಗಿ ಫ್ರೈ ಅಲ್ರಿ. ಬಟಾಟಿ ಕರ್ಕೊಂಡು ಈ ಥರ ಪಲ್ಯ ಮಾಡಿದ್ರೆ ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತ್ ಆಗ್ತದೆ ನೋಡ್ರಿ. ಈಗ ಪುಡಿ ಖಾರ ಹಾಕೋತೀನಿ ನೋಡ್ರಿ. ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಪುಡಿ ಖಾರ ಹಾಕೊಳ್ಳೋದ್ರಿ ನೋಡ್ರಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಪುಡಿ ಖಾರ ಹಾಕೊಳ್ಳೋದು. ಪುಡಿ ಖಾರ ಹಾಕ್ಕೊಂಡು ಇವು ಬಟಾಟಿ ಕರೆದು ಇಟ್ಕೊಂಡಿರ್ತೀವಲ್ರಿ, ಇವು ಹಾಕೊಂಬಿಡೋದು ನೋಡ್ರಿ. ಬಟಾಟಿ ಪಲ್ಯ ರೆಡಿ ಆಯ್ತು ರೀ. ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ಆಗ್ತದ್ರಿ ಈ ಥರ. ಬಟಾಟಿ ಹಾಕೊಂಡ್ಯಾ ನೋಡ್ರಿ. ಈ ಸದ್ದ ಇದನ್ನು ಮಿಕ್ಸ್ ಮಾಡಿಬಿಡ್ಬೇಕು ನೋಡ್ರಿ. ಭಾಳ ಚಂದ ಅಂದ್ರೆ ಭಾಳ ಮಸ್ತ್ ಆಗ್ತದ್ರಿ ಇದು ಬಟಾಟಿ ಪಲ್ಯ ರೀ. ಈ ಥರ ಒಂದು ಟ್ರೈ ಮಾಡಿ ನೋಡ್ರಿ. ಮಸ್ತ್ ಆಗ್ತದಂದ್ರೆ ಮಸ್ತ್ ಆಗ್ತದ್ರಿ. ಪಲ್ಯ ರೆಡಿ ಆಯ್ತು ನೋಡ್ರಿ. ಇದ್ರೊಳಗೆ ಶೇಂಗಾದ ಪುಡಿ ಇದ್ರೆ ಹಾಕೋಬೋದ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ನನ್ನ ಕಡೆ ಖಾಲಿ ಆಗ್ಯದ್ರಿ, ನಾವು ಹಾಕೊಂಡಿಲ್ರಿ. ನೀವು ಬೇಕಂದ್ರೆ ಶೇಂಗಾದ ಪುಡಿ ಹಾಕೊಂಡ್ರೆ ಭಾರಿ ಮಸ್ತ್ ಆಗ್ತದೆ ನೋಡ್ರಿ. ಈ ಥರ ಪಲ್ಯ ಭಾಳ ಚಂದ ಆಗ್ತದ್ರಿ ಈ ಥರ ಪಲ್ಯ ರೀ. ನೋಡ್ರಿ ನಮ್ಮ ಸಂಪತ್ತ ಬಿಸಿಲು ಹತ್ಯದತ್ ಹೇಳಿ ಹೆಂಗೆ ಹೊಚ್ಕೊಂಬರ್ಲಿಕತ್ತಾನ ನೋಡ್ರಿ. ನಂದು ವೇಲ್ ತೊಗೊಂಡು ಇಟ್ಟತನ ಬಿಸ್ಲಾಗ ಅಡ್ಡಾಡಕತ್ತಾನ ರೀ. ನಾನು ನಿಂಬೆಕಾಯಿ ಹೋಗೀನಿ ರೀ ನೋಡ್ರಿ. ಯಾರ್ದದು? ಇಲ್ಲಿ ಬಾ, ಇಲ್ಲಿ ಬಾ. ಯಾರ್ದದು? ಹಾಂ ನೋಡ್ರಿ ಹೆಂಗೆ ಹೊಚ್ಕೊಂಬಂದಾನ ನೋಡ್ರಿ. ನೋಡ್ರಿ ಈಗ ನಾವು ನಮ್ಮ ಸಂಪತ್ತ ಕೂಡಿ ಅವ್ರ ಚಿಕ್ಕಮ್ಮನಿ ನೀರು ಕುಡಿಯಾಕೆ ಹೊಂಟೀವ್ರಿ. ತಣ್ಣನು ಬ್ಯಾಸ್ಗೆ ಒಳಗೆ ರೀ, ತಣ್ಣ ನೀರು ಕುಡಿಯಂಗೆ ಅನಿಸ್ತದ್ರಿ. ಈಗ ನೀರು ಕುಡಿಯಾಕೆ ಹೊಂಟೀವಿ ನೋಡ್ರಿ. ನಮಗೂ ತಣ್ಣ ನೀರು ಸುತ್ತಬೇಕಾಗ್ಯದ್ರಿ ಒಂದು ಚೀಲ ರೀ. ಇನ್ನೂ ಸುತ್ತಿಲ್ರಿ. ಅವ್ರ ಮನ್ಯಾಗ ತಣ್ಣಗೆ ಸುತ್ತಿಟ್ಟಾರ್ರಿ. ಹೊಂಟೀವಿ ನೋಡ್ರಿ ನೀರು ಕುಡಿಯಾಕೆ. ನಮ್ಮ ಸಂಪತ್ತು ನೋಡ್ರಿ ಹೆಂಗೆ ಹೊಂಟಾನ. ಎಲ್ಲಿಗೆ ಹೊಂಟಿಯಪ್ಪು? ಯಾಕೆ ಹೊಂಟಿ? ನೋಡ್ರಿ ಚಿಕ್ಕಮ್ಮ ಏನು ಮಾಡಕತ್ತ ನೋಡ್ರಿ. ಸುಮ್ ಅಂತಾನೆ. ಯಾಕೆ ನೋಡ್ರಿ ಆಕಿಗೆ ನೋಡಕ್ಕೆ ಹೆಂಗೆ ಹೊಂಟ ನೋಡ್ರಿ. ಎಷ್ಟು ಮಜಾ ಮಾಡ್ತಾನೆ ನೋಡ್ರಿ ನಮ್ಮ ಸಂಪತ್ತು. ನೋಡ್ರಿ ಹೆಂಗೆ ಗೊತ್ತಾನ ನೋಡ್ರಿ. ಆಕಿಗೆ ನೋಡಕ್ಕೆ ಹೊಂಟಾನ ನೋಡ್ರಿ. ಅಷ್ಟು ಕಳುಲಿ ಅದೇನಿಲ್ಲತ್ತೆ ಮನ್ಯಾಗ ನೋಡ್ರಿ ಹೆಂಗೆ ನೋಡ್ತಾನೆ ನೋಡ್ರಿ. ಎಲ್ಲಿದಾಳಪ್ಪು? ಅದಾಳೇನಿಲ್ಲ ಚಿಕ್ಕಮ್ಮ ನೋಡ್ರಿ. ಭಾಳ ಅಂದ್ರೆ ಭಾಳ ಸೋಗು ಮಾಡ್ತಾನೆ ರೀ ನಮ್ಮ ಸಂಪತ್ತು ನೋಡ್ರಿ. ಹೋಗಿ ಇಷ್ಟು ಮಾಡ್ತಾನೆ ನೋಡ್ರಿ. ಆಕಿಗೆ ಅದಾಳ ನೋಡ್ರಿ. ಈಗ ಇಷ್ಟತನ ಎಲ್ಲ ಕೆಲಸ ಆಯ್ತು ರೀ. ನಿಂಬೆಕಾಯಿ ಸದೋದು ಎಲ್ಲ ಆಯ್ತು ರೀ. ಈಗ
ಈಗ ಅವ್ರ ಅಪ್ಪರ ನೀರು ಉಣಿಸ್ಲಿಕ್ಕತ್ತಾರ್ರಿ. ಇಲ್ಲಿ ನೀರು ಕೊಡಕ್ಕೆ ಬಂದಿದ್ದೀವಿ ರೀ. ನೀರಿನ ಆವಾಜ ಹೆಂಗೆ ಕೇಳಿಸ್ತದ ನೋಡ್ರಿ. ಬಾಯಲ್ಲಿತ್ರ ನೀರು ಬೀಳಕತ್ತಾವ್ರಿ ಇಲ್ಲಿ ಬುಗ್ಗಿಗೆ ರೀ. ಎಷ್ಟು ಚಂದ ಬೀಳಕತ್ತಾವತ್ತೆ ತೋರಿಸ್ತಿರ್ತಾರೆ ರೀ. ನಮ್ಮ ಸಂಪತ್ ನೋಡ್ರಿ ಹೆಂಗೆ ಕೂತಾನ್ರಿ. ಎಲ್ಲಿಗೊಂಟಿ 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 ಎದಕ್ಕೆ ಬಂದೀನಿ ಇಲ್ಲಿ? ಎದಕ್ಕೆ ಬಂದಿ ಇಲ್ಲಿ? ಎಲ್ಲಿ ಬಿಡಾಕತ್ತಾವ ನೀರು? ಎಲ್ಲಿ ಬಿಡಾಕತ್ತಾವ? ಎಲ್ಲಿ? ಎದಕ್ಕೆ ಬಂದೀನಿ ಇಲ್ಲಿ? ಅವ್ರಪ್ಪರ್ ನೀರು ಬಿಡಾಕತ್ತಾರಿ ನಿಂಬೆ ಗಿಡಕ್ಕೆ ರೀ. ನೀರು ಕುಡಾಕತ್ತೆ ಬಂದಾನ್ರಿ. ಇಲ್ಲಿ ನೋಡ್ರಿ ಹೆಂಗೆ ಬೆನ್ನ ಹತ್ತಿ ಬರಾಕತ್ತಾನ ನೋಡ್ರಿ ನಮ್ಮ ಸಂಪತ್. ನಡಿ ಅಲ್ಲಿ ತೋರ್ಸಣ. ನಡಿ ನಡಿ ಹೇಳು ಹೇಳು ಮ್ಯಾಕೆ ಹೇಳು ಹೇಳು. ನೋಡ್ರಿ ನಮ್ಮ ಸಂಪತ್ತು ಹೆಂಗೆ ಹೊಂಟಾನ ನೋಡ್ರಿ. ನಮ್ಮ ನೀರು ಹೆಂಗೆ ಬೀಳಕತ್ತಾವ್ರಿ. ಎಷ್ಟು ಭಾರಿ ಬೀಳಕತ್ತಾವ ಸೌಂಡ್ ಕೇಳಿ. ನಿಂಬೆ ಗಿಡ ಕುಣಿಸ್ಲಿಕ್ಕತ್ತಾರಿ. ಇದ್ರೊಳಗೆ ಬಟ್ಟೆ ಒಗ್ಯಾಕ ಎಷ್ಟು ಚಂದ ಅನ್ನಿಸ್ತದ ನೋಡ್ರಿ. ಹಿಂಗೆ ಹೊಂಟವ್ರಿ ನೋಡ್ರಿ. ಹೆಂಗೆ ಹೊಂಟಾವ ನೀರ? ಇಲ್ಲಿ ಹೊಂಟಾವ ನೋಡ್ರಿ. ಬೂ ಎಲ್ಲಿ ಹೊಂಟಾವ? ಸರಿ ಬಡ ಬಡ ನಡಿ. ಉಪ್ಪ ನೋಡಲ್ಲಿ ನೀರು. ಸರಿ ನೀ ತೋರಿಸ್ತೀನಿ ಸರಿನ. ಇದ್ರೊಳಗೆ ಹೋತಿ ಅಪ್ಪು ನೋಡ್ರಿ ಹಿಂಗೆ ಹೊಂಟಾವ ನೋಡ್ರಿ. ಇದ್ರೊಳಗೆ ಹೋತಿ ಹೋಗು. ನೋಡ್ರಿ ನಮ್ಮ ಸಂಪತ್ತು ಹೆಂಗೆ ಗೊತ್ತ ನೋಡ್ರಿ. ಇದು ತಣ್ಣಗೆ ಅದಾವ್ರಿ. ಬ್ಯಾಸ್ಗೆ ದಿನದಾಗ ಇದ್ರೊಳಗೆ ನಿಂದಿರ್ಬೇಕು ಅನಿಸ್ತದ್ರಿ. ಬಾಯ ನೀರು ರೀ ತಣ್ಣಗೆ ಅದಾವ್ರಿ ನೋಡ್ರಿ. ಅಲ್ಲಿ ತಾನ ಹೊಂಟವ್ರಿ. ಮತ್ತೆ ಬರ್ತಿ? ತಣ್ಣಗದಾವಿಲ್ಲ? ಹೆಂಗದಾವ? ತಣ್ಣಗದಾವ. ಹ್ಞೂ ಇಲ್ಲೇ ಆಡ್ತೇನು? ಇಲ್ಲೇ ಆಡ್ತೇನು? ಆಡ್ತಿ? ಹ್ಞೂ ಅದ್ರಾಗ ಒಕ್ಕೊಟ್ಟೊಂದು. ಅದ್ರಾಗ ಒಕ್ಕೊಟ್ಟು ಹೆಂಗೆ ಅರ್ತದ ನೋಡೋಣ. ಬಿಡು ಬಿಡು ಹೋತದ ಬಿಡು. ಹಾಯ್ ಹಲೋ ನಮಸ್ಕಾರ. ನೋಡ್ರಿ ನಿನ್ನೆ ವಿಡಿಯೋನ ಹೆಂಡ್ ಮಾಡಿಲ್ರಿ. ಇವಾಗ ಸ್ಟಾರ್ಟ್ ಮಾಡಿ ನೋಡ್ರಿ ಮುಂಜಾಳೆದ್ದು. ಈಗ ನಮ್ಮ ಸಮರ್ಥಗ ಸಣ್ಣ ರವ್ದು ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ. ಇದ್ರೊಳಗೆ ಉದ್ದಿನಬೇಳೆ, ಕಡ್ಲಿಬೇಳೆ, ಒಣ ಮೆಣಸಿಕಾಯಿ, ಕೊರ್ಬೇವು ಎಲ್ಲ ಹಾಕೊಂಡಿದ್ದು ನೋಡ್ರಿ ಸಣ್ಣ ರವ್ದು ಉಪ್ಪಿಟ್ಟಕ್ಕೆ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ಈ ಥರ ಉಪ್ಪಿಟ್ಟು ಮಾಡಿದ್ರಿ. ಈಗ ರವೆ ಬೆಚ್ಚಗೆ ಮಾಡಿ ಇಟ್ಕೊಂಡಿನಿ ರೀ. ಈಗ ಇದ್ರೊಳಗೆ ಪಾಣಿ ಹೊಡ್ಯಾಕೆ ಉದ್ದಿನಬೇಳೆ, ಕಡ್ಲಿಬೇಳೆ ಅದೆಲ್ಲ ಹಾಕೊಂಡಿನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ಈಗ ಅರಿಶಿನ ಪುಡಿ ಹಾಕ್ಬಾರ್ದ್ರಿ ಇದಕ್ಕೆ. ಬಿಳಿ ಉಪ್ಪಿಟ್ಟು ಹಂಗೆ ಕೊತ್ತಂಬರಿ ಅದೆಲ್ಲ ಹಾಕಿ ಚಂದ ಆಗ್ತದ್ರಿ ಉಪ್ಪಿಟ್ಟು. ಈಗ ನೋಡ್ರಿ ನೀರು ಹಾಕ್ಕೊಂಡ್ಯಾರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಕ್ರೆ ಹಾಕ್ಕೋಬೇಕು ನೋಡ್ರಿ. ಸಕ್ರೆ ಹಾಕಿದ್ರೆ ಭಾಳ ಮಸ್ತ್ ಆಗ್ತದ್ರಿ ಉಪ್ಪಿಟ್ಟಕ್ಕೆ ರೀ. ಒಂದು ಜರ ಜಾಸ್ತಿ ಸಕ್ರೆ ಹಾಕ್ಬೇಕ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ನೋಡ್ರಿ ಉಪ್ಪಿಟ್ಟು. ಈಗ ನಿಂಬೆಕಾಯಿ ರಸ ಹಾಕೋತೀನಿ ನೋಡ್ರಿ. ಹಸಿ ಮೆಣಸಿಕಾಯಿ ಹಾಕೊಳ್ಳೋದಕ್ಕಿನ್ನ ರೀ ಒಣ ಮೆಣಸಿಕಾಯಿ ಹಾಕಿ ಮಾಡಿದ್ರೆ ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ ಉಪ್ಪಿಟ್ಟು. ನಾವು ಒಣ ಮೆಣಸಿಕಾಯಲ್ಲಿ ಟೇಸ್ಟ್ ಆಗ್ತದೆ ಅಂತೇಳಿ ಹಾಕಿನಿ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ಉಪ್ಪಿಟ್ಟು. ಸಣ್ಣ ರವದಲ್ಲಿ ಒಣ ಮೆಣಸಿಕಾಯಿ ಉಪ್ಪಿಟ್ಟು ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ. ಈಗ ಇದು ಒಯ್ದಾಡತನ ಬಿಡ್ಬೇಕು. ಈಗ ನಿಂಬೆಕಾಯಿ ರಸ ಹಾಕೋತೀನಿ ರೀ. ಒಯ್ದಾಡಂದ್ರೆ ರವೆ ಹಾಕೇ ಬಿಡೋದು ನೋಡ್ರಿ. ಒಣ ಮೆಣಸಿಕಾಯಿ ಸಣ್ಣ ರವದ ಉಪ್ಪಿಟ್ಟು ರೀ ಇದು. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ. ಈಗ ನಮ್ಮ ಸಮರ್ಥ ಸ್ಕೂಲಿಗೆ ಹೋಗ್ಲಕ್ಕ ತಿನ್ಲಿಕ್ಕತ್ತಾನ ರೀ. ನಾವು ತಿನ್ಲಕತ್ತೀವಿ ನೋಡ್ರಿ. ನಮ್ಮ ಸಮರ್ಥಗೂ ಹಾಕಿಟ್ಟಿನಿ ರೀ. ನಾವು ತಿನ್ಲಕತ್ತೀವಿ ರೀ ಬಿಸಿ ಬಿಸಿ ಉಪ್ಪಿಟ್ಟು. ಒಣ ಮೆಣಸಿಕಾಯಿ ಉಪ್ಪಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ಹೆಂಗೆ ಕಾಣ್ಲಕತ್ತದ ನೋಡ್ರಿ. ಭಾರಿ ಸೂಪರ್ ಆಗ್ಯದ್ರಿ. ಬಾ ತಿನ್ನು ಟೈಮ್ ಆಗೈತೆ ತಿನ್ನು.
ಹೊಲಕ್ಕೆ ಬಂದೀವ್ರಿ ನಾವು, ಎಣ್ಣೆ ಹೊಡ್ಲಿಕ್ಕೆ ಬಂದೀವ್ರಿ. ಹಾಗೆ ನೀರು ಉಣ್ಸೋದು ಎಣ್ಣೆ ಹೊಡ್ಯೋದು ಎರಡೂ ಆತಾವತ್ತೇಳಿ ಇವತ್ತು ಹೊಲಕ್ಕೆ ಬಂದೇವು ನೋಡ್ರಿ. ದಾಳಿಂಬ್ರಿಗೆ ಎಣ್ಣೆ ಹೊಡ್ಯಕ್ಕೆ ಬಂದೀವಿ ನೋಡ್ರಿ. ದಾಳಿಂಬ್ರಿಗೆ ಎಣ್ಣೆ ಹೊಡ್ಯಕ್ಕೆ ಬಂದೀವ್ರಿ. ಇದು ಗೋಧಿ ನೋಡ್ರಿ ಹೆಂಗೆ ಜೀವ ಗೋಧಿ ರೀ. ಆಗಲೇ ತೋರಿಸಿದ್ದೆ ಅಲ್ರಿ, ಅದು ಕಾಳಿಲ್ರಿ ನೋಡ್ರಿ. ನೋಡ್ರಿ ಸೀನ್ಕೊತ್ ಎಲ್ಲಿ ಬಂದಿಯಪ್ಪು? ಎಲ್ಲಿ ನೀರಾಗ? ಎಲ್ಲ ನೀರು ಜೀವ ಗೋಧಿ. ಈ ಕಡೆದು ಬೆಳ್ಳಗಾಗ್ಯದ್ರಿ, ಈ ಕಡೆದು ಬೆಳಗ್ಗೆ ಇನ್ನೊಂದು ಸ್ವಲ್ಪ ಹಸಿರದು ನೋಡ್ರಿ. ರಾಶಿ ಮಾಡ್ಬೇಕಂದ್ರೆ ನಮ್ಮ ಸಂಪತ್ತೆಲ್ಲನ ಎಲ್ಲೇ ಸಂಪತ್ತ ಅದ್ರೊಳಗೆ ಹೋದೆ ಅಂದ್ರೆ ಕಾಣಲ್ಲೇ ನೋಡಿ. ಸ್ವಲ್ಪನೂ ಕಾಣಲ್ಲ ನೋಡಿ, ಸ್ವಲ್ಪನೂ ಕಾಣಲ್ಲ. ಬಾ ಈ ಕಡೆ ಬಾ. ಅಲ್ಲಿ ಹೊಂಡ ಅದ್ರಿ, ಹೊಂಡದ್ಲಿತ್ರ ಇಲ್ಲಿಗೆ ಬರ್ತಾವ ನೋಡ್ರಿ ನೀರು. ಇದಕ್ಕೆ ಮೆಕ್ಕೆಜೋಳಕ್ಕೆ ರೀ ಉಣ್ಸಾಕತ್ತೀವ್ರಿ, ನೀರು ಬಿಡ್ಲಿಕತ್ತೀವ್ರಿ ಮೆಕ್ಕೆಜೋಳಕ್ಕೆ ರೀ. ನೋಡ್ರಿ ಎಷ್ಟು ಚಂದ ಕಾಣಕತ್ತದ ನೋಡ್ರಿ. ಇಲ್ಲಿ ಹೊಂಟಾವ ನೋಡ್ರಿ ನೀರು ಮೆಕ್ಕೆಜೋಳಕ್ಕೆ ರೀ. ಎಣ್ಣೆ ಹೊಡ್ಯೋದು ಆಯಿತು, ನೀರು ಉಣ್ಸೋದು ಆಯ್ತತ್ತೇಳಿ ಎರಡೂ ಆಯ್ತತ್ತೇಳಿ ಬಂದೀವ್ರಿ. ನೋಡ್ರಿ ಎಷ್ಟು ಹುಲ್ಲಾಗ್ಯದ್ರಿ, ಏನೇನು ಕಾಣಲ್ಲ ನೋಡ್ರಿ. ದಾಳಿಂಬ್ರಿ ಗಿಡ ಏನೂ ಕಾಣಲ್ಲ ನೋಡ್ರಿ. ಅಷ್ಟೇ ಎತ್ತರ ಅಂದ್ರೆ ಅಷ್ಟೇ ಎತ್ತರ ಆಗ್ಯದ್ರಿ ಎಲ್ಲ. ನೋಡ್ರಿ ಇದು ಜೋಳ ನೋಡ್ರಿ ಹೆಂಗೆ ಕಾಣ್ಲಿಕ್ಕತ್ತದ್ರಿ. ಇದು ಜೋಳದ ತೆನೀರಿ. ಇದು ಸುಮ್ಮ ಒಂದೊಂದು ಈಗ ಆಗ್ಲಿಕ್ಕತ್ತದ್ರಿ, ಪೂರಾ ಆಗಿಲ್ಲ ನೋಡ್ರಿ. ನೋಡ್ರಿ ಈಗ ಹೊಲದ್ಲಿತ್ರ ಬಂದೀವ್ರಿ. ಎಷ್ಟು ಸಂಜೆಗೆ ನೋಡ್ರಿ. ಈಗ ಹೊಲದ್ಲಿತ್ರ ಬಂದು ಕಾಲಮರಿ ತಕೊಂಡು ಚಹಾ ಕುಡಿದು ಕೂತೀವ್ರಿ. ನಮ್ಮ ಸಂಪತ್ ನೋಡ್ರಿ ಹೆಂಗೆ ಕೈ ಕಟ್ಕೊಂಡು ನಿಂತಾನ್ರಿ. ಎಲ್ಲಿಗೆ ಹೋಗಿದ್ದೆಪ್ಪು? ಸೀದಾ ನಿಂದರು. ಹಾಂ, ಎಲ್ಲಿ ಹೋಗಿದ್ದಿ? ಹೊಲಕ್ಕೆ ಹೋಗಿದ್ದೇನಿಲ್ಲ? ಹೊಲಕ್ಕೆ ಹೋಗಿದ್ದಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದೊಳಗೆ ರೀ ಹೇಳು, ವಿಡಿಯೋದ ಸಿಗ್ತೀವ್ರಿ. ಬಾ ಎಲ್ಲಿ ಮಾಡಕತ್ತಿ? ಬಾಯ್ ಇಲ್ಲಿ ಮಾಡು. ಬಾಯ್ ಬಾಯ್.